ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಆದ್ಯ ಕರಿಯರ್ ಅಕಾಡೆಮಿ ಹೊಸಕೋಟೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇತ್ತೀಚೆಗೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅವರು ನಡೆಸಿರುವಂಥ ಕೆಸೆಟ್ ಎಕ್ಸಾಮಿನೇಷನ್, ಕೆಸೆಟ್ ಅಂದರೆ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ, ಕೆಸೆಟ್ ಎಕ್ಸಾಮ್ ಏನು ನಡೆದಿತ್ತು. ಸೊ ಅದರ ಒಂದು ಪ್ರೋಸೆಸ್ ಎಲ್ಲನೂ ಆಗಿತ್ತು. ಏನು ಅಂತಂದರೆ ಅಧಿಸೂಚನೆಯನ್ನು ಹೊರಡಿಸಿದ್ರು, ಅದಾದಮೇಲೆ ಅರ್ಜಿಯನ್ನು ಸಲ್ಲಿಸಿದ್ರು ಎಲ್ಲ ಅಭ್ಯರ್ಥಿಗಳು. ನೆಕ್ಸ್ಟು ತಾತ್ಕಾಲಿಕ ಒಂದು ಕೀ ಆನ್ಸರ್ಸ್ಗಳನ್ನು ಬಿಟ್ಟಿದ್ರು, ಆಮೇಲೆ ಅಂತಿಮ ಕೀ ಆನ್ಸರ್ಸ್ಗಳನ್ನು ಬಿಟ್ಟರು. ಅದಕ್ಕೆ ಆಕ್ಷೇಪಣೆಯನ್ನು ಸಲ್ಲಿಸೋದಕ್ಕೆ, ಅಬ್ಜೆಕ್ಷನ್ ಮಾಡೋದಕ್ಕೂ ಕೂಡ ಕಾಲಾವಕಾಶ ಕೊಟ್ಟಿದ್ರು. ಕೊನೆಯದಾಗಿ ಕಟ್ ಆಫ್ ಅಂಕಗಳನ್ನು ಬಿಟ್ಟಿದ್ರು ಮತ್ತು 28/5/2024 ತಾತ್ಕಾಲಿಕ ಅರ್ಹ ಅಭ್ಯರ್ಥಿಗಳ ಪಟ್ಟಿಯನ್ನು ಬಿಟ್ಟಿದ್ರು. ಸೊ ಯಾರು ಕ್ಯಾಂಡಿಡೇಟ್ ಟೆಂಟೇಟಿವ್ ಒಂದು ಸೆಲೆಕ್ಷನ್ ಲಿಸ್ಟ್ ಏನು ಬಿಟ್ಟಿದ್ರಲ್ವಾ, ಸೊ ಅದಾದ ಮೇಲೆ ನಾವು ಏನು ಅನ್ಕೊಂಡಿದೀವಿ ಅಂತಂದ್ರೆ ಡೈರೆಕ್ಟ್ ಆಗಿ ರಿಸಲ್ಟ್ ಬಿಡ್ತಾರೆ ಅಂತ ನಾವು ಗೆಸ್ ಮಾಡಿದ್ವಿ. ಬಟ್ ಅದು ಹಾಗಾಗಿಲ್ಲ. ಏನ್ ಮಾಡಿದ್ದಾರೆ ಅಂತಂದ್ರೆ, ಇವಾಗ ಎಲ್ಲ ಒಂದು ಅಭ್ಯರ್ಥಿಗಳಿಗೆ ದಾಖಲಾತಿಗಳ ಪರಿಶೀಲನೆಗೆ ವೇಳಾಪಟ್ಟಿಯನ್ನ ಬಿಟ್ಟಿದ್ದಾರೆ, ಟೈಮ್ ಟೇಬಲ್ ಅನ್ನ ಬಿಟ್ಟಿದ್ದಾರೆ. ಸೊ ಅವರು ಏನ್ ಹೇಳಿದ್ದಾರೆ ಅಂತ ಹೇಳಿದ್ರೆ, ಇಲ್ಲಿ ನೋಡಿ ಅನುಬಂಧ 1ರಲ್ಲಿ ಅದರ ವೇಳಾಪಟ್ಟಿ ಏನು ಅನ್ನುವಂಥದ್ದನ್ನು ಹೇಳಿದ್ದಾರೆ, ಮತ್ತು ಅನುಬಂಧ 2ರಲ್ಲಿ ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ ಅಲ್ಲಿ ಕೆಲವೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅನ್ನ ಹೇಳಿದ್ದಾರೆ. ಮತ್ತು ದಾಖಲಾತಿ ಪರಿಶೀಲನೆಗೆ ಹಾಜರಾಗುವಂಥ ಅಭ್ಯರ್ಥಿಗಳು ಏನೇನು ಸೂಚನೆಯನ್ನ ಫಾಲೋ ಮಾಡಬೇಕು ಅನ್ನುವಂಥದ್ದನ್ನ ಈ ಒಂದು ಅನುಬಂಧ 2 ಅಲ್ಲಿ ಹೇಳಿದ್ದಾರೆ. ಸ್ನೇಹಿತರೆ ನೋಡಿ, ಸ್ನೇಹಿತರೆ ಇಲ್ಲಿ ಇದೆ ನೋಡಿ, ಅನುಬಂಧ 1ದಲ್ಲಿ ಸೆಲೆಕ್ಷನ್ ಆಗಿರುವಂಥ ಆ ಒಂದು ಅಭ್ಯರ್ಥಿಗಳು ಇಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಯಾವ ಒಂದು ಡೇಟ್ಗೆ ಹೋಗ್ಬೇಕು ಅನ್ನುವಂಥದ್ದನ್ನ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಓಕೆ, ಕಾಮರ್ಸ್ ಅವ್ರು ನೋಡಿ, ಅವರು 11ನೇ ತಾರೀಕಿಂದ 13ನೇ ತಾರೀಕುವರೆಗೂ ಹೋಗ್ಬೇಕು. ನಿಮ್ಗೆ ಗೊತ್ತಿರೋ ಪ್ರಕಾರ ಸೀರಿಯಲ್ ನಂಬರ್ 1ರಿಂದ 1280 ಅಭ್ಯರ್ಥಿಗಳು ಇಲ್ಲಿ ನೀವು ಅಟೆಂಡ್ ಆಗಬೇಕಾಗತ್ತೆ. ಸೊ ಅದಾದಮೇಲೆ ಕನ್ನಡದವ್ರಿಗೆ ಜುಲೈ 15, ಮತ್ತು ಎಕನಾಮಿಕ್ಸ್ ಅವ್ರಿಗೆ ಜುಲೈ 16, ಮತ್ತು ಪೊಲಿಟಿಕಲ್ ಸೈನ್ಸ್ ಮತ್ತು ಹಿಸ್ಟ್ರಿ ಅವ್ರಿಗೆ ಜುಲೈ 18, ಹಿಂದಿ, ಕೆಮಿಸ್ಟ್ರಿ, ಜಿಯೋಗ್ರಫಿ, ಮ್ಯಾನೇಜ್ಮೆಂಟ್ ಅವ್ರಿಗೆ ಜುಲೈ 19. ಅದೇ ರೀತಿ ಲಾ, ಕಂಪ್ಯೂಟರ್ ಸೈನ್ಸ್ ಮತ್ತು ಕಂಪ್ಯೂಟರ್ ಅಪ್ಲಿಕೇಶನ್ ಅವ್ರಿಗೆ ಮತ್ತು ಕೆಮಿಕಲ್ ಸೈನ್ಸ್ ಅವ್ರಿಗೆ ಜುಲೈ 20ರಂದು. ನೆಕ್ಸ್ಟ್ ನೋಡಿ, ಸಂಸ್ಕೃತ್, ಫಿಸಿಕಲ್ ಎಜುಕೇಷನ್, ಫ್ಲೋಕ್ ಲಿಟರೇಚರ್, ಉರ್ದು, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಫಿಸಿಕಲ್ ಸೈನ್ಸ್, ಹೋಮ್ ಸೈನ್ಸ್, ಎಲೆಕ್ಟ್ರಾನಿಕ್ ಸೈನ್ಸ್, ಅರ್ತ್ ಸೈನ್ಸ್, ಆರ್ಕಿಯಾಲಜಿ, ಆಂಥ್ರೋಪಾಲಜಿ ಅಂಡ್ ಮರಾಠಿ, ಫಿಲಾಸಫಿ, ಹ್ಯೂಮನ್ ಸ್ಟಡೀಸ್, ಲಿಂಗ್ವಿಸ್ಟಿಕ್ಸ್, ಪರ್ಫಾರ್ಮಿಂಗ್ ಆರ್ಟ್ಸ್, ಮ್ಯೂಸಿಕ್, ವಿಜುವಲ್ ಆರ್ಟ್ಸ್ ಇವೆಲ್ಲನೂ ಕೂಡ ಜುಲೈ 22ರಂದು ಅವರ ಒಂದು ಏನಾಗುತ್ತೆ ಅಂತಂದ್ರೆ ಈ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ತಾರೆ. ಸೊ ಇವರೆಲ್ಲ ಸಬ್ಜೆಕ್ಟ್ಸ್ಗೆ ಆಫ್ಟರ್ನೂನ್ ಸೆಷನ್ ಇರಲ್ಲ ನೋಡಿ, ಬೆಳಗ್ಗೆನೆ ಅವ್ರದ್ದು ಮುಗಿದೋಗುತ್ತೆ. ಸೊ ಇನ್ನೊಂದು ಸರಿ ನೀವು ಈ ಒಂದು ಡೇಟ್ಸ್ಗಳನ್ನು ನೋಡಿಕೊಂಡು ನೀವೇನಾಗಬೇಕಾಗತ್ತೆ ಅಂದರೆ ಈ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಅಟೆಂಡ್ ಆಗಬೇಕಾಗತ್ತೆ ನೋಡಿ ಸ್ನೇಹಿತರೆ. ಅದೇ ರೀತಿಯಾಗಿ ಅವ್ರು ಹೇಳಿದ ಪ್ರಕಾರ ಅನುಬಂಧ 2 ಅಲ್ಲಿ ಕೆಲವೊಂದು ಅಭ್ಯರ್ಥಿಗಳು ಈ ಒಂದು ಸೂಚನೆಗಳನ್ನ ಫಾಲೋ ಮಾಡಬೇಕು. ಯಾವ ಸೂಚನೆಗಳು ಅಂತಂದ್ರೆ ನೋಡಿ, ಇಲ್ಲಿ ಎಲ್ಲ ಅಭ್ಯರ್ಥಿಗಳಿಗೆ ನಿಗದಿತಪಡಿಸಿದಂಥ ದಿನಾಂಕದಿಂದ ಏನ್ ಮಾಡಬೇಕು ಅಂತಂದ್ರೆ ಎಲ್ಲ ಅಭ್ಯರ್ಥಿಗಳು ಹಾಜರಾಗಿ ಈ ದಿನಾಂಕದಂದೇ ಅವರ ಮೂಲ ದಾಖಲೆಗಳನ್ನ ಏನ್ ಮಾಡಬೇಕು ಅಲ್ಲಿ ಸಲ್ಲಿಸಬೇಕು. ಇಲ್ಲ ಅಂತಂದ್ರೆ ಸೊ ನೀವು ಆ ದಿನವನ್ನು ಬಿಟ್ಟು ಬೇರೆ ದಿನದಲ್ಲಿ ಹೋದ್ರೆ ನಿಮ್ಗೆ ಏನ್ ಮಾಡ್ತಾರೆ ಅಂದ್ರೆ ಅಲ್ಲಿ ಅವಕಾಶ ನೀಡೋದಿಲ್ಲ, ಅವಕಾಶದಿಂದ ವಂಚಿತರಾಗ್ತೀರಿ ಮತ್ತು ನಿಮ್ಮ ಸೆಲೆಕ್ಷನ್ ಲಿಸ್ಟ್ ಅಲ್ಲಿರುವಂತ ಆ ಒಂದು ಅರ್ಹತ ಒಂದು ಮಾರ್ಕ್ಸ್ ಕಾರ್ಡ್ ಅನ್ನು ನಿಮಗೆ ಕೊಡೋದಿಲ್ಲ, ಕೆಸೆಟ್ ಸರ್ಟಿಫಿಕೇಟ್ ಅನ್ನು ಕೊಡೋಲ್ಲ. ಅದಕ್ಕೆ ಆ ಒಂದು ದಿನದಂದೇ ಹೋಗುವಂತ ಪ್ರಯತ್ನವನ್ನ ನೀವೆಲ್ಲರೂ ಮಾಡಬೇಕು. ನೆಕ್ಸ್ಟ್ ನೋಡಿ, ಅಭ್ಯರ್ಥಿಗಳು ಮೂಲ ದಾಖಲಾತಿಗಳ ಪರಿಶೀಲನೆ ಸಮಯದಲ್ಲಿ ಕಡ್ಡಾಯವಾಗಿ ಏನ್ ಮಾಡಬೇಕು ಅಂತೇಳಿ ಹೇಳಿದ್ರೆ ಮೂಲ ದಾಖಲೆಗಳನ್ನು ತಗೊಂಡು ಹೋಗ್ಬೇಕು, ಒರಿಜಿನಲ್ ಡಾಕ್ಯುಮೆಂಟ್ಸ್ಗಳನ್ನು ತೆಗೆದುಕೊಂಡು ಹೋಗ್ಬೇಕು ಅಂತ ಹೇಳಿದ್ದಾರೆ. ಅದೇ ರೀತಿಯಾಗಿ ಇಲ್ಲಿ ಬೋಲ್ಡ್ ಲೆಟರ್ ಅಲ್ಲಿ ಕೊಟ್ಟಿದ್ದಾರೆ ಏನು ಅಂತಂದ್ರೆ, ಮೂಲ ದಾಖಲಾತಿಗಳನ್ನ ನೀವು 2 ಜೆರಾಕ್ಸ್ ತಗೊಳ್ಳಿ. ಆ ತೆಗೆದುಕೊಂಡಿರುವಂತ 2 ಜೆರಾಕ್ಸ್ಗಳಲ್ಲಿ ಪತ್ರಾಂಕಿತ ಅಧಿಕಾರಿಗಳಿಂದ ದೃಢೀಕರಿಸಿ ದಾಖಲಾತಿಗಳನ್ನ ತೆಗೆದುಕೊಂಡು ಹೋಗ್ಬೇಕು ಅಂತ. ಪತ್ರಾಂಕಿತ ಅಂತಂದ್ರೆ ಗೆಸ್ಟೆಡ್ ಆಫೀಸರ್ಸ್ಗಳಿಂದ ನೀವು ಅಲ್ಲಿ ಸೈನ್ ತಗೊಂಡು ಆ ಒಂದು ಕಾಪಿಗಳನ್ನ ನೀವು ಅವತ್ತು ತೆಗೆದುಕೊಂಡು ಹೋಗ್ಬೇಕು. ಮತ್ತೆ ಯಾವ್ಯಾವ ಒಂದು ದಾಖಲಾತಿಗಳನ್ನ ತೆಗೆದುಕೊಂಡು ಹೋಗ್ಬೇಕು ಅಂದ್ರೆ ಪರೀಕ್ಷೆಯ ಪ್ರವೇಶ ಪತ್ರ, ಆಲ್ ಟಿಕೆಟ್, ನೆಕ್ಸ್ಟು ನಿಮ್ದ ಒಂದು ಒರಿಜಿನಲ್ ಆಧಾರ್ ಕಾರ್ಡ್, ನೆಕ್ಸ್ಟು ಸ್ನಾತಕೋತ್ತರ ಪದವಿ ಎಲ್ಲ
ವರ್ಷಗಳ ಸೆಮಿಸ್ಟರ್ಗಳ ಅಂಕಪಟ್ಟಿ ಮತ್ತು ಪ್ರಮಾಣ ಪತ್ರ. ಓಕೆ, ಎಲ್ಲ ಮಾರ್ಕ್ಸ್ ಕಾರ್ಡ್ಗಳು ಮತ್ತು ಕಾನ್ವೊಕೇಶನ್ ಲೆಟರ್ನ ತೆಗೆದುಕೊಂಡು ನೀವು ಹೋಗ್ಬೇಕಾಗತ್ತೆ ಸ್ನೇಹಿತರೆ. ಮತ್ತು ನೀವೇನಾದರೂ ಮೀಸಲಾತಿಯನ್ನು ಕೋರಿದ್ರೆ ನಿಮ್ಮ ಒಂದು ಇನ್ಕಮ್ ಸರ್ಟಿಫಿಕೇಟ್ ಆಗಿರ್ಬೋದು ಮತ್ತು ಕ್ಯಾಸ್ಟ್ ಸರ್ಟಿಫಿಕೇಟ್, ಜಾತಿ ಪ್ರಮಾಣ ಪತ್ರ ಎಲ್ಲವುಗಳನ್ನ ತೆಗೆದುಕೊಂಡು ಹೋಗಬೇಕು. ಸೊ ಎಲ್ಲರೂ ಬಂತು 2A 2B ಮತ್ತು SC/ST ಅವರು ಮತ್ತು ಎಲ್ಲ ಕ್ಯಾಟಗರಿಯವರು ಏನು ಮಾಡಬೇಕು ಅಂತಂದರೆ ತಮ್ಮ ಜಾತಿ ಪ್ರಮಾಣ ಪತ್ರ ಮತ್ತು ಆ ಒಂದು ಇನ್ಕಮ್ ಸರ್ಟಿಫಿಕೇಟ್ಗಳನ್ನು ತೆಗೆದುಕೊಂಡು ಹೋಗಬೇಕು ಅನ್ನೋಂಥದ್ದು. ಅದ್ರ ಜೊತೆಗೆ ನೋಡಿ ಸ್ನೇಹಿತರೆ, ಇಲ್ಲಿ ಏನಾದರೂ ನೀವು ಸುಳ್ಳು ಮತ್ತು ತಿದ್ದುಪಡಿ ಮಾಡಿರುವಂಥ ದಾಖಲಾತಿಗಳನ್ನು ಏನಾದರೂ ಕೊಟ್ಟರೆ ಅವರು ಯಾವುದೇ ಒಂದು ಮುನ್ಸೂಚನೆ ಇಲ್ಲದೆ ಇಂಟಿಮೇಷನ್ ಕೊಡದೇ ನಿಮ್ಮನ್ನ ಏನು ಮಾಡ್ತಾರೆ, ಆ ಒಂದು ನಿಮ್ಮನ್ನು ಅರ್ಹತಾ ಪಟ್ಟಿಯಿಂದ ರದ್ದುಗೊಳಿಸ್ತಾರೆ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಮತ್ತು ಮೂಲ ದಾಖಲೆಗಳ ಪರಿಶೀಲನೆ ಅಭ್ಯರ್ಥಿಯು ಖುದ್ದು ಹಾಜರಾಗತಕ್ಕದ್ದು. ನೀವೇ ಖುದ್ದಾಗಿ ಹೋಗಬೇಕು, ಇಲ್ಲ ನನ್ನಿಂದ ಆಗಲ್ಲ, ನಮ್ಮ ಪೇರೆಂಟ್ಸ್ನ ಕಳಿಸ್ತೀವಿ ಅಥವಾ ನಮ್ಮ ಅಣ್ಣಂದ್ರನ್ನ ಕಳಿಸ್ತೀವಿ ಅಂದರೆ ಇಟ್ಸ್ ನಾಟ್ ಪಾಸಿಬಲ್. ಓಕೆನಾ, ನೀವೇ ಖುದ್ದಾಗಿ ಹಾಜರಾಗಬೇಕು ನೋಡಿ ಸ್ನೇಹಿತರೆ. ಅದೊಂದು. ಇಫ್ ಇನ್ ಕೇಸ್ ಒಂದು ನಿಮಗೆ ಆಪ್ಷನ್ ಕೊಟ್ಟಿದ್ದಾರೆ ಏನು ಅಂತಂದರೆ, ನಿಮಗೆ ದೊಡ್ಡ ಜ್ವರ ಅಥವಾ ದೊಡ್ಡ ಪ್ರಾಬ್ಲಮಿಂದ ನೀವೇನಾದರೂ ಬಳಲ್ತಾ ಇದ್ದರೆ ಆ ಒಂದು ಸಂದರ್ಭದಲ್ಲಿ ಡಾಕ್ಟ್ರಿಂದ ಒಂದು ಸರ್ಟಿಫಿಕೇಟನ್ನು ತೆಗೆದುಕೊಂಡು ನಿಮ್ಮ ಹತ್ತಿರದ ಸಂಬಂಧಿ ಮುಖಾಂತರ ನೀವು ಆ ದಾಖಲಾತಿಗಳನ್ನು ಕೊಟ್ಬಿಟ್ಟು ಕಳಿಸ್ಬೋದಾಗಿದೆ. ಓಕೆನಾ, ಸೊ ಅದಕ್ಕೆ ಮಾತ್ರ ಅವಕಾಶ ಇದೆ. ನೆಕ್ಸ್ಟ್ ನೋಡಿ, ಮತ್ತೆ ಅಭ್ಯರ್ಥಿಗಳು ಯಾವುದೇ ಮೂಲ ದಾಖಲಾತಿಗಳ ತೆಗೆದುಕೊಂಡು ಹೋಗಿ ಹಾಜರಾಗದೇ ಇದ್ದ ಸಂದರ್ಭದಲ್ಲಿ ಅವರಿಗೆ ಮತ್ತೊಮ್ಮೆ ಅವಕಾಶ ನೀಡೋದಿಲ್ಲ ಅಂತ ಹೇಳಿದ್ದಾರೆ. ಓಕೆನಾ, ಸೊ ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಹಾಗಾದರೆ ಇದೆಲ್ಲ ಒಂದು ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ನ ಮತ್ತು ಇವುಗಳನ್ನು ಎಲ್ಲಿ ಅವರು ಪ್ರಮಾಣ ಪತ್ರಗಳನ್ನು ಪರಿಶೀಲನೆ ಮಾಡ್ತಾರೆ ಅಂತ ಹೇಳಿದರೆ ನೋಡಿ, ಪರೀಕ್ಷಾ ಪ್ರಾಧಿಕಾರ ಕಚೇರಿ 18ನೇ ಕ್ರಾಸ್, ಸಂಪಿಗೆ ರಸ್ತೆ, ಮಲ್ಲೇಶ್ವರಂ, ಬೆಂಗಳೂರು 560012. ಇಲ್ಲಿ ಈ ಪ್ಲೇಸಲ್ಲಿ ಏನು ಮಾಡ್ತಾರೆ, ಈ ಪರೀಕ್ಷೆಯನ್ನು ನಡೆಸ್ತಾರೆ ನೋಡಿ ಸ್ನೇಹಿತರೆ. ಯಾವ ಪರೀಕ್ಷೆಯನ್ನು? ಡಾಕ್ಯುಮೆಂಟ್ಗಳನ್ನು ಪರಿಶೀಲನೆ ಮಾಡುವಂಥದ್ದ ಅವರು ಮಾಡ್ತಾರೆ ಸ್ನೇಹಿತರೆ. ಓಕೆನಾ, ಮತ್ತೊಂದು ಸರಿ ಯಾರೆಲ್ಲ ಸೆಲೆಕ್ಷನ್ ಆಗಿದ್ರಿ, ನಿಮ್ಮ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಚೆನ್ನಾಗಾಗಲಿ, ಎಲ್ಲರೂ ಸೆಲೆಕ್ಷನ್ ಆಗಲಿ ಅಂತ ಹೇಳ್ತಾ, ಮತ್ತು ನಿಮಗೆ ಇನ್ನೊಂದು ಸರಿ ಆಲ್ ದ ಬೆಸ್ಟ್. ಸೊ ಥ್ಯಾಂಕ್ ಯು ಸ್ನೇಹಿತರೆ.